ನಮಸ್ಕಾರ ವಿದ್ಯಾರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಮೊರಾರ್ಜಿ ದೇಸಾಯಿಯ ಮೊದಲನೇ ಸುತ್ತಿನ ಸೆಲೆಕ್ಷನ್ ಲಿಸ್ಟ್ ಮತ್ತು ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಜಿಲ್ಲಾವಾರು ಕೆಇ ಕರ್ನಾಟಕ ಎಕ್ಸಾಮಿನೇಷನ್ ಪ್ರಾಧಿಕಾರವು ಪ್ರಕಟಣೆ ಮಾಡಿದೆ. ಇದು ಜಸ್ಟ್ ಇವಾಗ ಬಂದಿರುವಂಥ ಮಾಹಿತಿ ಪ್ರಕಾರ ಇಲ್ಲಿ ನೋಡ್ತಾ ಇದ್ದೀರಿ. ಓಕೆ, ಕ್ರೈಸ್ 6 ಫಸ್ಟ್ ಮೊದಲನೇ ಸುತ್ತಿನ ಪ್ರವೇಶ ಪಟ್ಟಿ ಅಂತ ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ನಿಮಗೆ ನೋಡ್ತಾ ಇದ್ದೀರಿ ಎಲ್ಲ ಜಿಲ್ಲೆಗಳದ್ದು: ಯಾದಗಿರಿ, ವಿಜಯಪುರ, ವಿಜಯನಗರ, ಉತ್ತರ ಕರ್ನಾಟಕ, ಉಡುಪಿ, ತುಮಕೂರು, ಶಿವಮೊಗ್ಗ, ರಾಯಚೂರು, ಮೈಸೂರು, ಮಂಗಳೂರು ಮತ್ತು ಹೀಗೆ ವಿವಿಧ ಎಲ್ಲ ಒಂದು ಜಿಲ್ಲೆಗಳದ್ದು ಇಲ್ಲಿ PDF ಇರುತ್ತೆ. ಇದಕ್ಕೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮದು ಯಾವ ಜಿಲ್ಲೆಯಲ್ಲಿ ಬರ್ತೀರಾ ಆ ಜಿಲ್ಲೆಗೆ ಕ್ಲಿಕ್ ಮಾಡಿದರೆ PDF ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಮಗುವಿನ ಹೆಸರನ್ನು ಇಲ್ಲಿ ನೀವು ನೋಡಿಕೊಂಡು ಅಡ್ಮಿಷನ್ಗೆ ಹೋಗಬೇಕಾಗತ್ತೆ. ಇದು ರಿಲೀಸ್ ಜಸ್ಟ್ ಇವಾಗ ಆಗಿದೆ. ನಿಮ್ಮ ಹೆಸರುಗಳನ್ನು ಇದರಲ್ಲಿ ನೋಡಿಕೊಳ್ಳ್ರಿ. ಯಾರೆಲ್ಲ ಹೆಸರುಗಳಿದೆ ಎಲ್ಲರೂ ಕೂಡ ಆಲ್ ದ ಬೆಸ್ಟ್. ಮತ್ತು ಏನಾದರೂ ನಿಮ್ಮಲ್ಲಿ ಡೌಟ್ಗಳಿದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಆ ಕಾಮೆಂಟ್ಸ್ಗಳನ್ನು ಓದಿ ಅದಕ್ಕೆ ಸೊಲ್ಯೂಷನ್ ಕೂಡ ಕೊಡ್ತೇನೆ. ಯಾರು ಸೆಲೆಕ್ಷನ್ ಆಗಿಲ್ಲ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಇನ್ನೂ 1ನೇ ರೌಂಡು, 2ನೇ ರೌಂಡು, 3ನೇ, ಇನ್ನೂ 4 ರೌಂಡ್ ತನಕ ಒಂದು ಮಾಪಪ್ ರೌಂಡ್ ಅಂತ ಮಾಡ್ತಾರೆ. ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಮಾಪಪ್ ರೌಂಡ್ ಅಂತ ಇನ್ನೂ ಒಂದು 2 ರಿಂದ 3 ಕೌನ್ಸಿಲಿಂಗ್ ಪ್ರಕ್ರಿಯೆ ಇರೋದರಿಂದ, ಅಂದರೆ ಸೆಲೆಕ್ಷನ್ ಲಿಸ್ಟ್ ಬಿಡೋದರಿಂದ ಯಾರು ಕೂಡ ಸೀಟ್ ಸಿಕ್ಕಿಲ್ಲ ಅವರು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಆಮೇಲೆ ಯಾರಿಗೆ ಸೀಟ್ ಸಿಕ್ಕಿದೆ ಅಂಥವ್ರುಗಳು ಯಾವಾಗ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು. ಈ ಸೀಟ್ ಸೆಲೆಕ್ಷನ್ ಆಗಿರುವಂಥ ಅಭ್ಯರ್ಥಿಗಳು ವಿವಿಧ ವಸತಿ ಶಾಲೆಗಳಿಗೆ ಅಡ್ಮಿಷನ್ ಪಡೆದುಕೊಳ್ಳಲು ಏನು ಮಾಡಿದ್ದಾರೆ ಅಂತಂದರೆ 21ನೇ ತಾರೀಕದಿಂದ ಪ್ರಾಧಿಕಾರ ವೆಬ್ಸೈಟನ್ನು ಬಿಟ್ಟಿದ್ವಿ. ನೀವು ಅದನ್ನು ನೋಡ್ಕೊಳ್ರಿ. ಎಲ್ಲ ವಸತಿ ಶಾಲೆಗಳು ಅಂದರೆ ಟೋಟಲ್ ಏನು ಮೊರಾರ್ಜಿ ಮತ್ತು ವಿವಿಧ ಎಲ್ಲ ಒಂದು ವಸತಿ ಶಾಲೆಗಳ ಲಿಸ್ಟನ್ನು ನಾವು ಬಿಟ್ಟಿದ್ದೀವಿ, ಸೆಲೆಕ್ಷನ್ ಲಿಸ್ಟನ್ನು. ನೀವು ಅವುಗಳನ್ನು ಹಂಚಿಕೆಗಳನ್ನು ಚೆಕ್ ಮಾಡಿಕೊಳ್ರಿ. ದಾಖಲಾತಿಗಳನ್ನು ರೆಡಿ ಮಾಡಿಕೊಂಡು 29ನೇ ತಾರೀಕು 5 ಗಂಟೆ ಒಳಗಾಗಿ ಅಡ್ಮಿಷನ್ ಮಾಡಿಸ್ಕೋಬೇಕು. ಅಂದರೆ ನಿಮ್ಮಲ್ಲಿ 8 ದಿನ ಬಾಕಿ ಇದೆ. ಓಕೆ, ಆಮೇಲೆ ಸಂಬಂಧಪಟ್ಟಂಥ ಸ್ಕೂಲಿಗೆ ಹೋಗಿ ವಿಸಿಟ್ ಮಾಡಿರಿ. ಆಮೇಲೆ ಎಲ್ಲ ದಾಖಲಾತಿಗಳನ್ನು ನೀವು ತೊಗೊಂಡು ಹೋಗಬೇಕು. 29ನೇ ತಾರೀಕಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು. 29ನೇ ತಾರೀಕಿನ ಒಳಗಾಗಿ ಹೋಗಿ ನೀವು ಅಡ್ಮಿಷನನ್ನು ತೊಗೋಬೇಕಾಗತ್ತೆ. ಇಲ್ಲಾಂದರೆ ಏನಾಗುತ್ತೆ, ಸೀಟ್ ಕ್ಯಾನ್ಸಲ್ ಆಗಿಬಿಡುತ್ತೆ.